ಲೋಗೇಶ್ ಆಗಿದ್ದಾರೆ, ಎಲ್ಲರೂ ಸೂಪರ್ ಆಗಿದ್ದಾರೆ ಅನ್ಕೋತೀನಿ. ಏನಪ್ಪಾ ನೋಡೋಣ, ಫಸ್ಟ್ ಆಫ್ ಆಲ್ ಆಪಲ್ ಒಂದು ಸಾಫ್ಟ್ವೇರ್ ಅಪ್ಡೇಟ್ ನ ಪಬ್ಲಿಕ್ ಗೆ ರಿಲೀಸ್ ಆಗಿದೆ. ಅದು ಸ್ವಲ್ಪ ದಿವಸದಿಂದ ಬೀಟಾ ಅಂದ್ರೆ ಡೆವಲಪರ್ ಸ್ಟೇಜ್ ಅಲ್ಲಿ ಇತ್ತು, ಅಂದ್ರೆ ಬೀಟಾ ಟೆಸ್ಟ್ ಮಾಡ್ತಿದ್ರು. ಇವಾಗ ಫೈನಲ್ ಆಗಿ ರಿಲೀಸ್ ಆಗಿದೆ. ಅದು ಬಂದು iOS 15.3 ನ ರಿಲೀಸ್ ಮಾಡಿದ್ದಾರೆ. ಹಾಗೂ ಆಪಲ್ ಎಕೋಸಿಸ್ಟಮ್ ಎಲ್ಲ ಏನಿದೆ, ಐಪ್ಯಾಡ್ ಆಗಿರ್ಬೋದು, ಮ್ಯಾಕ್ OS ಆಗಿರ್ಬೋದು, ಆಪಲ್ ವಾಚ್ ಆಗಿರ್ಬೋದು, ಎಲ್ಲದಕ್ಕೂ ಇದು ಸಾಫ್ಟ್ವೇರ್ ಅಪ್ಡೇಟ್ ಪುಷ್ ಅಪ್ ಆಗಿದೆ. ಇದು ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್, ಮಾಡಬೇಕಾಗಿರುವ ಅಪ್ಡೇಟ್. ಹೋಗಿ ಈಗಲೇ ಚೆಕ್ ಮಾಡಿ, ಆಗಿದ್ರೆ ಓಕೆ, ಆಗಿಲ್ಲ ಅಂದ್ರೆ ಅಪ್ಡೇಟ್ ಕೊಡಿ. ಆದ್ರೆ ಇವಾಗ ಈ ವಿಡಿಯೋದಲ್ಲಿ ಏನ್ ನೋಡಕ್ ಹೋಗ್ತಿದೀವಿ ಅಂದ್ರೆ ಅದ್ರ ಬಗ್ಗೆ ಅಲ್ಲ, ಆದ್ರೆ ಅದು ನೆಕ್ಸ್ಟ್ ವರ್ಷನ್ ಬರುತ್ತಲ್ಲ, ಅಂದ್ರೆ iOS 15.4 ಏನ್ ಬರುತ್ತೆ, ಇನ್ನು ಸ್ವಲ್ಪ ಟೈಮ್ ತಗೊಳುತ್ತೆ. ಯಾಕಂದ್ರೆ ಬೀಟಾ ಎಲ್ಲ ಟೆಸ್ಟ್ ಆಗಿ ಫೈನಲ್ ಆಗಿ ಒಂದು RC ರಿಲೀಸ್ ಆಗಿ ಅದಾದ್ಮೇಲೆ ಪಬ್ಲಿಕ್ ಗೆ ಬರುವಂತದ್ದು. ಆದ್ರೆ ಬೀಟಾ ಅಂದ ತಕ್ಷಣ ಕೆಲವರಿಗೆ ಆಕ್ಸೆಸ್ ಮಾಡಬಹುದು ಅದನ್ನ, ಅಂದ್ರೆ ಕೆಲವ್ರನ್ನ ಡೆವಲಪರ್ ಬೀಟಾ ನಮ್ಮಂತವ್ರಿಗೆ ಆಕ್ಸೆಸ್ ಮಾಡಬಹುದು. ಪಬ್ಲಿಕ್ ಬೀಟಾ ನೀವು ಕೂಡ ಆಕ್ಸೆಸ್ ಮಾಡಬಹುದು. ಆದ್ರೆ ನಾನು ಸಜೆಸ್ಟ್ ಅಂತೂ ಮಾಡಲ್ಲ, ತುಂಬಾ ಡೇಂಜರ್ ಇರುತ್ತೆ ಅದರಲ್ಲಿ. ಇವಾಗ ಬೀಟಾ ಡೌನ್ಲೋಡ್ ಮಾಡಿದೀನಿ. ಬೀಟಾ ಡೌನ್ಲೋಡ್ ಮಾಡಿದ್ಮೇಲೆ ಅದರಲ್ಲಿ ಇರುವ ಅಪ್ಡೇಟ್ ಏನಿದೆ ಅದನ್ನ ನೋಡಿ ಅಮೇಝಿಂಗ್ ಅಂತ ಹೇಳೋದಾ ಏನಂತ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಈ ಅಪ್ಡೇಟ್ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಒಟ್ಟಿನಲ್ಲಿ ತುಂಬಾ ಅಮೇಝಿಂಗ್ ಅಂತಾನೆ ಹೇಳ್ಬೋದು. ಇಟ್ ಈಸ್ ಲಿಟ್, ವಾಟ್ ಎವರ್ ಏನಾದ್ರು ಅಂದ್ಕೋಬಹುದು. ಒಟ್ಟಿನಲ್ಲಿ ಯಾವ ಪದದಲ್ಲಿ ಇದನ್ನ ಹೇಳ್ಬೇಕೋ ಗೊತ್ತಿಲ್ಲ. ಇವಾಗ ಅಪ್ಡೇಟ್ ಕಡೆ ಹೋಗೋಣ. ಅದಕ್ಕಿಂತ ಮುಂಚೆ ಏನಪ್ಪ ಈಗ ಆಪಲ್ ಇವಾಗ ಫೈನಲಿ iOS 15.3 ರಿಲೀಸ್ ಆಯ್ತು. ಇವಾಗ iOS 15.4 ಬೀಟಾ 1 ರಿಲೀಸ್ ಆಗಿದೆ. ಇದ್ರಲ್ಲಿ ಬಂದು ಫಸ್ಟ್ ಥಿಂಗ್ ಇಸ್ ಫೇಸ್ ಐಡಿ ವಿತ್ ಮಾಸ್ಕ್. ಅಂದ್ರೆ ಇವಾಗ ಮುಂಚೆ ಏನಿತ್ತು, ಆಪಲ್ ಇದಕ್ಕೆ ಸೊಲ್ಯೂಷನ್ ತಂದಿದ್ರು ಆಪಲ್ ವಾಚ್ ಮೂಲಕ. ಅಂದ್ರೆ ಇದು ಡೈರೆಕ್ಟ್ ಆಗಿ ಫೇಸ್ ಐಡಿ ವರ್ಕ್ ಆಗ್ತಿಲ್ಲ, ಆಪಲ್ ವಾಚ್ ನ ಸಪೋರ್ಟ್ ಇಂದ ಇದು ಅನ್ಲಾಕ್ ಆಗ್ತಿತ್ತು. ಬಟ್ ಇದು ಕೂಡ ಅಕ್ಯುರೇಟ್ ಆಗಿ ವರ್ಕ್ ಆಗ್ತಿರ್ಲಿಲ್ಲ. ಆದ್ರೆ ಎಲ್ಲರ ಹತ್ರ ಆಪಲ್ ವಾಚ್ ಇರೋದಿಲ್ಲ. ಬಟ್ ಇವಾಗ ಫೇಸ್ ಐಡಿ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ಓಪನ್ ಮಾಡಿದ ತಕ್ಷಣ ನಿಮ್ಮ ಫೇಸ್ ನ ಹಿಂಗ್ ಸ್ಕ್ಯಾನ್ ಮಾಡುತ್ತೆ. ಇನ್ ಮುಂದೆ ಈ ಸೆಟಪ್ ಮಾಡಿದ್ಮೇಲೆ ನಿಮ್ ಮಾಸ್ಕ್ ಹಾಕಿದ್ರೆ ಕೂಡ ಸ್ಕ್ರೋಲ್ ಮಾಡಿದಾಗ ನಿಮ್ ಐಫೋನ್ ಅನ್ಲಾಕ್ ಮಾಡುತ್ತೆ. ಹೆಂಗಪ್ಪ ಇದು ಅಂದ್ರೆ ಇವಾಗ ಇದನ್ನ ಸೆಟಪ್ ಮಾಡ್ಬೇಕಾದ್ರೆ ನೀವು ಮಾಸ್ಕ್ ಹಾಕೊಂಡಿರ್ಬೇಕು. ಅದಾದ್ಮೇಲೆ ನೀವು ಮೇಲೆ ಅಪ್ಪರ್ ಪೋರ್ಷನ್ ಮಾತ್ರ ಅದು ಸ್ಕ್ಯಾನ್ ಆಗುತ್ತೆ. ಅದಾದ್ಮೇಲೆ ನೀವು ಮಾಸ್ಕ್ ಹಾಕಿದಾಗ ಸ್ಕ್ರೋಲ್ ಮಾಡಿದಾಗ ಸೇಮ್ ಐಫೋನ್ ಅನ್ಲಾಕ್ ಆಗುತ್ತೆ. ವಿತೌಟ್ ಮಾಸ್ಕ್ ಏನ್ ಅನ್ಲಾಕ್ ಆಗುತ್ತೋ ಇವಾಗ ಕೂಡ ಅನ್ಲಾಕ್ ಆಗುತ್ತೆ. ಒಟ್ಟಿನಲ್ಲಿ ಬಿಗ್ಗೆಸ್ಟ್ ಇಶ್ಯೂ ಹ್ಯಾಸ್ ಬಿನ್ ರಿಸಾಲ್ವ್ ಅಂತ ಹೇಳ್ಬೋದು. ಯಾಕಂದ್ರೆ ತುಂಬಾ ಜನ ಕಂಪ್ಲೇಂಟ್ ಇತ್ತು, ಮಾಸ್ಕ್ ಹಾಕಿದಾಗ ಫೇಸ್ ಐಡಿ ವರ್ಕ್ ಆಗಲ್ಲ, ಇರಿಟೇಷನ್ ಆಗ್ತಿತ್ತು. ಕೆಲವು ಸಲ ಆಪಲ್ ಅನ್ಲಾಕ್ ಬಿಟ್ಟು ಆಪಲ್ ವಾಚ್ ಎನೇಬಲ್ ಮಾಡಿದ್ರು ಕೂಡ ಒಂದೊಂದ್ಸಲ ಎರರ್ ಬರ್ತಿತ್ತು. ನನಗೆ ಇರಿಟೇಷನ್ ಆಗಿದೆ. ಇವಾಗ ಈ ಅಪ್ಡೇಟ್ ಬಂದ್ಮೇಲೆ ಅಂದ್ರೆ ಪಬ್ಲಿಕ್ ರಿಲೀಸ್ ಆದ್ಮೇಲೆ ನಿಮ್ಮ ಐಫೋನ್ ಅಲ್ಲಿ ಇನ್ಮುಂದೆ ಫೇಸ್ ಐಡಿ ಇದ್ರೆ ಅದ್ರಲ್ಲಿ ಇನ್ಮುಂದೆ ಮಾಸ್ಕ್ ಹಾಕಿದ್ರು ಕೂಡ ಅನ್ಲಾಕ್ ಮಾಡಬಹುದು ಇದನ್ನ ಸೆಟಪ್ ಮಾಡದ್ಮೇಲೆ. ಹಾಗೂ ಇನ್ನೊಂದು ಇದರಲ್ಲಿ ಅಪ್ಡೇಟ್ ಇದೆ, ಗ್ಲಾಸಸ್ ಸ್ಕ್ಯಾನ್ ಅಂತ. ಅಂದ್ರೆ ಫೇಸ್ ಐಡಿಲಿ ನೀವು ಈ ತರ ನಾರ್ಮಲ್ ಡೇ ಟು ಡೇ ಲೈಫ್ ಅಲ್ಲಿ ಗ್ಲಾಸಸ್ ಯೂಸ್ ಮಾಡ್ತಿದ್ರೆ, ಗ್ಲಾಸ್ ಹಾಕೊಂಡು ಒಂದು ಸೆಟಪ್ ಮಾಡಾದ್ಮೇಲೆ ನೀವು ಇನ್ ಮುಂದೆ ಯಾವ್ದೇ ತರ ಗ್ಲಾಸ್ ಯೂಸ್ ಮಾಡೋದ್ರು ಅನ್ಲಾಕ್ ಆಗುತ್ತೆ. ಆದ್ರೆ ಒಂದು ಗ್ಲಾಸ್ ಬಿಟ್ಟು, ಸನ್ ಗ್ಲಾಸ್ ಬಿಟ್ಟು ಮಿಕ್ಕಿದೆಲ್ಲ ಗ್ಲಾಸ್ಗೂ ಯಾವ್ದೇ ತರ ಗ್ಲಾಸ್ ಆಗಲಿ, ಆದ್ರೆ ಸನ್ ಗ್ಲಾಸ್ ಬಿಟ್ಟು ಮಿಕ್ಕಿದೆಲ್ಲದಕ್ಕೂ ಆಕ್ಸೆಸ್ ಆಗುತ್ತೆ. ಅದು ನೆಕ್ಸ್ಟ್ ಅಪ್ಡೇಟ್ ನೆಕ್ಸ್ಟ್ ಬಂದು ಎಲ್ಟಾಪ್ ಅಲ್ಲಿ ಯುರೋಪಿಯನ್ ಯೂನಿಯನ್ ಕಂಟ್ರಿ ಯಾರೆಲ್ಲ ಇದೆ ಅವ್ರಿಗೆಲ್ಲ ಇದು ಬೆನಿಫಿಷಿಯರಿ ಆಗಬಹುದು. ಅಂದ್ರೆ ಏನಿದು ಅಂದ್ರೆ ಕೋವಿಡ್ ಅಂದ್ರೆ ವ್ಯಾಕ್ಸಿನ್ ರಿಪೋರ್ಟ್ ನ ಆಡ್ ಮಾಡಕ್ಕೆ ಆಪ್ಷನ್. ಬಟ್ ಅವರು ಕೂಡ ಕೆಲವೊಂದು ಗೌರ್ಮೆಂಟ್ ಅಪ್ರೂವ್ ಕೊಡ್ಬೇಕಾದ್ರೆ ನಮ್ಮ ಭಾರತಕ್ಕೆ ಯಾವಾಗ ಬರ್ಬೋದು. ಬಟ್ ನಮ್ಮ ಗೌರ್ಮೆಂಟ್ ಆಪಲ್ ಯಾವಾಗ ರಿಕ್ವೆಸ್ಟ್ ಗೌರ್ಮೆಂಟ್ ಮಾಡ್ತಾರೆ, ಅವ್ರು ಅಪ್ರೂವ್ ಯಾವಾಗ ಕೊಡ್ತಾರೆ, ಅದಾದ್ಮೇಲೆ ಇದೆಲ್ಲ ಬರುತ್ತೆ. ಇವೆನ್ಚುಲಿ ಎಲ್ಲಾ
ಅಪ್ಡೇಟು ಡೈರೆಕ್ಟ್ ನಮ್ಮ ಇಂಡಿಯಾಕ್ಕೆ ಬರಲ್ಲ, ಏನಂತ ಗೊತ್ತಿಲ್ಲ. ಬಟ್ ನಮ್ಮ ಗೌರ್ಮೆಂಟ್ ಇಶ್ಯೂ ಸ್ವಲ್ಪ ಪ್ರಾಬ್ಲಮ್ ಅಂತ ಇರುತ್ತೆ. ಆಮೇಲೆ ಆಪಲ್ ತರಕ್ಕೆ ನಾವು ರೆಡಿ ಆಗಿರ್ತಾರೆ, ಬಟ್ ಇಲ್ಲಿರೋ ಗೌರ್ಮೆಂಟ್ ಅಪ್ರೂವ್ ಕೊಡಬೇಕು. ಅವರುಗಳು ಹಂಗೆ ಹಿಂಗೆ ಹಿಂಗೆ ಅನ್ಕೊಂಡು ಕೊಟ್ಕೊಂಡಾಗ ಇಟ್ ವಿಲ್ ಟೇಕ್ ಸಮ್ ಲಾಂಗ್ ಟೈಮ್. ಲೈಕ್ ಆಪಲ್ ಪೇ ಕೂಡ ಹಂಗೆ ಆಗಿದೆ, ಇವಾಗ ಬರುತ್ತೆ. ಆದ್ರೆ ಅದ್ರ ಬಗ್ಗೆ ಬೇಡ. ಅದು ಇನ್ನು ಮಚ್ ಮೂರ್ ಟನ್ ಗಟ್ಲೆ ಅಪ್ಡೇಟ್ ಇದೆ ಇದರಲ್ಲಿ. ಒಟ್ಟಿನಲ್ಲಿ ಇದು ಬಿಗ್ಗೆಸ್ಟ್ ಅಪ್ಡೇಟ್ ಅಂತಾನೆ ಮೆನ್ಷನ್ ಮಾಡ್ಬೋದು. ಇದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಗಳು ವಿಡಿಯೋಗಳು ಬರುತ್ತೆ. ಅಲ್ಲಿವರೆಗೂ ಸ್ಟೇ ಸೇಫ್ ಅಂಡ್ ಟೇಕ್ ಕೇರ್ ಅಂಡ್ ಬಾಯ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿ. ವಿಡಿಯೋ ಆದಷ್ಟು ಬೇಗ ಸಿಗೋಣ. ಅಲ್ಲಿವರೆಗೂ ಏನ್ ಮಾಡ್ಬೇಕು, ಸ್ಟೇ ಸೇಫ್ ಅಂಡ್ ಬಿ ಕೂಲ್ ಅಂಡ್ ಬಾಯ್ ಗೈಸ್.